ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ತಿರುಪು ಪಡೆದುಕೊಂಡಿದೆ. ಸದ್ಯ ಶ್ರೇಷ್ಠಳನ್ನ ತಾಂಡು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದು ಎಲ್ಲರ ಜೊತೆ ಇದ್ದಾಳೆ. ಮೊದಲ ದಿನ ಖುಷಿಯಿಂದ ಇದ್ದ ಶ್ರೇಷ್ಠಗೆ ಈಗ ಭಾಗ್ಯ ಹಾಗೂ ತಾಂಡವಮ್ಮ ಕುಸುಮ ಬೆವರಿಳಿಸುತ್ತಿದ್ದಾರೆ. ಒಂದು ನಿಮಿಷ ಕೂಡ ಕುಳಿತುಕೊಳ್ಳಲು ಬಿಡದೆ ಕೆಲಸ ನೀಡ್ತಾ ಇದ್ದಾರೆ. ಮೊದಲಿಗೆ ಶ್ರೇಷ್ಠಳನ್ನ ಭಾಗ್ಯ ಅಡುಗೆ ಮನೆಗೆ ಕಳಿಸಿದ್ದಳು. ಆದರೆ ಶ್ರೇಷ್ಠಗೆ ಒಂದು ಕಾಫಿ ಮಾಡಲು ಕೂಡ ಬರುವುದಿಲ್ಲ. ಅತ್ತ ಬೆಳಗ್ಗಿನ ತಿಂಡಿಗೆ ಏನು ಮಾಡಬೇಕು ಎಂದು ಅರಿಯದೆ ಶ್ರೇಷ್ಠ ಮಾಸ್ಟರ್ ಪ್ಲಾನ್ ಮಾಡಿ ಏರಿಯಾದ ಬೆಸ್ಟ್ ಹೋಟೆಲ್ನಿಂದ ಬಿಸಿಬೇಳೆ ಬಾತ್ ಮತ್ತು ಕೇಸರಿ ಬಾತ್ ಆರ್ಡರ್ ಮಾಡ್ತಾಳೆ. ಆದರೆ ಈ ವಿಚಾರ ಮನೆಯವರಿಗೆ ತಿಳಿದು ಅತ್ತೆಯಿಂದ ಸರಿಯಾಗಿ ಬೈಸ್ಕೊಳ್ತಾಳೆ. ಇದಾದ ಬಳಿಕ ಕುಸುಮ ಬಟ್ಟೆ ಒಗೆಯಲು ಶ್ರೇಷ್ಠ ಬಳಿ ಹೇಳಿದ್ದಾಳೆ. ಇದಕ್ಕೆ ಓಕೆ ಎಂದ ಶ್ರೇಷ್ಠ ಎಲ್ಲ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಲು ಮುಂದಾಗ್ತಾಳೆ. ಆಗ ಕುಸುಮ ಬಂದು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕುವಂತ ಯಾರು ಹೇಳಿದ್ದು ಎಂದು ಕೇಳ್ತಾಳೆ. ಅದಕ್ಕೆ ಶ್ರೇಷ್ಠ ನೀವೇ ಅಲ್ವಾ ಹೇಳಿದ್ದು, ನಾಳೆ ಪೂಜೆ ಇದೆ, ಬಟ್ಟೆ ಎಲ್ಲ ಒಗಿಬೇಕು ಅಂದ್ರಲ್ಲ ಎಂದಿದ್ದಾಳೆ. ನಾನು ಬಟ್ಟೆ ಒಗಿಬೇಕು ಎಂದಿದ್ದೇನೆ. ನಮ್ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದೆ, ಆದರೆ ಭಾಗ್ಯ ಯಾವತ್ತೂ ಬಟ್ಟೆನ ಕೈಯಲ್ಲೇ ಒಗೆಯೋದು, ನೀನು ಕೂಡ ಕೈಯಲ್ಲೇ ಒಗಿಬೇಕು ಎಂದು ಹೇಳಿದ್ದಾಳೆ. ಆಗ ಅಲ್ಲಿಗೆ ಭಾಗ್ಯ ಬಂದಿದ್ದಾಳೆ. ಏನಾಯ್ತು ಅತ್ತೆ ಎಂದು ಕೇಳ್ತಾಳೆ. ನೋಡು ಭಾಗ್ಯ, ಈ ಬಟ್ಟೆಯನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಳಂತೆ ಎಂದು ಕುಸುಮ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಇಲ್ಲ ಶ್ರೇಷ್ಠ, ಇದನ್ನೆಲ್ಲ ಕೈಯಲ್ಲೇ ಒಗಿದ್ರೆ ಮಾತ್ರ ಕ್ಲೀನ್ ಆಗೋದು, ಕೈಯಲ್ಲೇ ಹೋಗಿ ಎಂದು ಹೇಳಿದ್ದಾಳೆ. ಅದರಂತೆ ಶ್ರೇಷ್ಠ ಬಟ್ಟೆಗಳನ್ನೆಲ್ಲ ಬಟ್ಟೆ ಒಗೆಯುವ ಕಲ್ಲುಗಳ ಬಳಿ ತಂದು ರಾಶಿ ಹಾಕ್ತಾಳೆ. ಇಲ್ಲಿ ಬಂದು ಆರಾಮವಾಗಿ ಇರೋಣ ಅಂದ್ರೆ ಏನು ನನ್ನ ಕರ್ಮ ಎಂದು ತನಗೆ ತಾನೇ ಬೈದ್ಕೊಳ್ತಾಳೆ. ಬಳಿಕ ಬ್ರೋಕರ್ಗೆ ಕಾಲ್ ಮಾಡಿ ಮನೆ ಕೆಲಸದವಳ ನಂಬರ್ ಕೇಳ್ತಾಳೆ ಶ್ರೇಷ್ಠ. ನಂಬರ್ ಸಿಕ್ಕಿದ ನಂತರ ಮನೆ ಕೆಲಸದವಳಿಗೆ ಕಾಲ್ ಮಾಡಿ ನಾಳೆಯಿಂದ ಬರುವಂತೆ ಹೇಳಿದ್ದಾಳೆ. ಅಷ್ಟೊತ್ತಿಗೆ ಅತ್ತೆ ಕುಸುಮ ಬಂದು ಇನ್ನೊಂದಿಷ್ಟು ಬಟ್ಟೆಯನ್ನು ಒಗೆಯಲು ತರುತ್ತಾಳೆ. ಮಾವನವರದು ತಾಂಡವ್ ಶರ್ಟ್ ಟವಲ್ ಎಲ್ಲ ಇದರಲ್ಲಿದೆ, ಅದೆಲ್ಲ ಒಗಿಬೇಕು ಎಂದಿದ್ದಾಳೆ. ಇದನ್ನೆಲ್ಲ ಇವತ್ತೇ ಯಾಕೆ ಒಗಿಬೇಕು ಎಂದು ಶ್ರೇಷ್ಠ ಪ್ರಶ್ನಿಸ್ತಾಳೆ. ಇದರಿಂದ ಸಿಟ್ಟಿಗಿದ್ದ ಕುಸುಮ, ನೀನು ಬೆಳಕಿಂದ ಏನು ಕಡ್ದು ಕಟ್ಟೆ ಹಾಕಿದ್ದೀಯಾ ಅಂತ ಇಷ್ಟು ಸುಸ್ತಾಗಿರೋ ರೀತಿ ಮಾತಾಡ್ತಾ ಇದೀಯಾ ಎಂದು ಕುಸುಮ ಜೋರು ಮಾಡಿದ್ದಾಳೆ.